ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇದೆ. ಈ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ, ಕ್ರಾಂತಿನೂ ಇಲ್ಲ, 5 ವರ್ಷ ಜನರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ, ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೀತಾ ಇರುವಾಗಲೇ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, 5 ವರ್ಷ ಜನ ಅಧಿಕಾರ ಕೊಟ್ಟಿದ್ದಾರೆ. ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗುತ್ತೆ ಅಂತ ಅಂತಿದ್ರಲ್ಲ, ಅಧಿಕಾರ ಮತ್ತಷ್ಟು ಗಟ್ಟಿಯಾಗಿದೆ, ಮುಂದೇನು ಗಟ್ಟಿಯಾಗಿರುತ್ತೆ. ನೀವು ಸಂಪೂರ್ಣ ಅಧಿಕಾರವನ್ನ ಪೂರೈಸ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯನವರು ಕೊಟ್ಟಂತಹ ಉತ್ತರ ಇದು. ಅನವಶ್ಯಕವಾದ ಚರ್ಚೆ ನಡೀತಾ ಇದೆ, ಯಾವ ಕ್ರಾಂತಿಯೂ ಇಲ್ಲ ಅಂದಿದ್ದಾರೆ. ಹೇಳದ್ದು ಮೂಢನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು. ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್, ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೀವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದವ್ರು ನೀವೇ ಅದನ್ನು ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ, ಚುನಾವಣೆಲ್ಲ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರಲ್ಲ, ಚರ್ಚೆಗಳು ಸಖತ್ ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು 2013 ಸರ್, 2013 ಅದು ಚರ್ಚೆಗಳಿರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗೆ ಚರ್ಚೆಗಳಾಗ್ತಾ ಇದೆ. ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇರೋದು, ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ, ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದಾವೆ ಅಷ್ಟೇ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.